ನಮಸ್ಕಾರ. ಈಗ ನಾವು ಪೋಸ್ಟ್ ಆಪ್ ಕೇರ್ ಅಂದ್ರೆ ಕಣ್ಣಿನ ಪೊರೆ ಚಿಕಿತ್ಸೆ ನಂತರ ಯಾವ ರೀತಿ ನೀವು ಕಣ್ಣಿನ ಆರೈಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿ ಹೇಳ್ತೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ಸರ್ಜರಿ ಆಗಿದೆ ಅಂದ ಕೂಡಲೇ ನಾವು ಯೂಶಲಿ ನಿಮ್ಗೆ ಡಾರ್ಕ್ ಪ್ರೊಟೆಕ್ಟಿವ್ ಗ್ಲಾಸಸ್ ಅಂತ ಕೊಡ್ತೀವಿ. ಸೊ ಈ ಗ್ಲಾಸಸ್ ಏನಿದೆ ಕಂಪ್ಲೀಟ್ ಆಗಿ ನಿಮ್ ಐನ ಕವರ್ ಆಗುತ್ತೆ. ಈವನ್ ಡಸ್ಟ್ ಅಥವಾ ಏರ್ ಕೂಡ ಕಣ್ಣಿಗೆ ಟಚ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಕಂಪ್ಲೀಟ್ ಕವರ್ ಆಗುವಂತ ಒಂದು ಡಾರ್ಕ್ ಸೇಫ್ಟಿ ಗ್ಲಾಸಸ್ ಕೊಡ್ತೀವಿ. ಸಾಮಾನ್ಯವಾಗಿ ಅದು ಒತ್ತುತ್ತೆ ಮೇಡಮ್, ಅದು ತುಂಬಾ ಟೈಟ್ ಇದೆ ಮೇಡಮ್ ಅಂತ ನಿಮ್ ಕಂಪ್ಲೇಂಟ್ಸ್ ಇರುತ್ತೆ. ಬಟ್ ಅಷ್ಟು ರಿಕ್ವೈರ್ಮೆಂಟ್ ಇರುತ್ತೆ, ಯಾಕಂದ್ರೆ ಒಂದು ಸಣ್ಣ ಡಸ್ಟ್ ಪಾರ್ಟಿಕಲ್ ಕೂಡ ನಿಮ್ ಕಣ್ಣಿಗೆ ತಾಗಬಾರ್ದು ಅಂತ. ಎರಡನೇದಾಗಿ ನಾವು ಒಂದು ಶೀಲ್ಡ್ ಅಂತ ಕೊಡ್ತೀವಿ. ಈ ಶೀಲ್ಡ್ ಉದ್ದೇಶ ಏನು ಅಂದ್ರೆ ನಾವು ಮಲಗುವಾಗ ಡಾರ್ಕ್ ಗ್ಲಾಸಸ್ ನ ತೆಗಿಬೇಕಾಗುತ್ತೆ. ಆ ಟೈಮಲ್ಲಿ ಈ ಐ ಶೀಲ್ಡ್ ಅಂತ ಏನಿದೆ, ನಾವು ಒಂದು ಪ್ಲಾಸ್ಟರ್ ಹಾಕಿ ಆ ಕಣ್ಣಿನ ಪ್ರೊಟೆಕ್ಷನ್ಗೆ ಹಾಕೋದ್ರಿಂದ ನೀವು ಮಿಸ್ಟೇಕ್ ಆಗಿ ಆ ಕಡೆ ಮಲಗಿದ್ರು ಅಥವಾ ಏನಾದ್ರೂ ಅದು ಟಚ್ ಆದ್ರೂ ಕೂಡ ನಾವು ಇಂಜುರಿ ಪ್ರಿವೆಂಟ್ ಮಾಡ್ಲಿಕ್ಕೋಸ್ಕರ ಅಟ್ಲೀಸ್ಟ್ ಒಂದು 1 ವೀಕ್ ಐ ಶೀಲ್ಡ್ ನ ನಾವು ಬಳಸಕ್ಕೆ ಅಡ್ವೈಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕಾಮನ್ ಥಿಂಗ್ ಏನಂದ್ರೆ ಕಣ್ಣಿಗೆ ಡ್ರಾಪ್ಸ್ ಹೇಗೆ ಹಾಕಬೇಕು ಮೇಡಮ್ ಅಂತ. ಸೊ ಕಣ್ಣಿಗೆ ನಾವು 4 ಅಥವಾ 5 ರೀತಿ ಡ್ರಾಪ್ಸ್ ನ ಸಾಮಾನ್ಯವಾಗಿ ಜನ ಏನ್ ಕೇಳ್ತಾರೆ, ಇಷ್ಟೊಂದು ಡ್ರಾಪ್ಸ್ ಹಾಕ್ಬೇಕು ಮೇಡಮ್ ಅಂತಾರೆ. ಸೊ ಪ್ರತಿಯೊಂದು ಡ್ರಾಪ್ಸ್ಗೂ ಒಂದು ಉದ್ದೇಶ ಇರುತ್ತೆ. ಒಂದು ಆಂಟಿಬಯೋಟಿಕ್ ಇರುತ್ತೆ. ಆಂಟಿಬಯೋಟಿಕ್ ಏನ್ ಮಾಡುತ್ತೆ, ನಮ್ಗೆ ಇನ್ಫೆಕ್ಷನ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಎರಡನೇದು ಆಂಟಿ ಇನ್ಫ್ಲಮೇಟರಿ ಅಂದ್ರೆ ನೋವನ್ನ ಕಡಿಮೆ ಮಾಡುವಂತ ಒಂದು ಸ್ಟಿರಾಯ್ಡ್ ಡ್ರಾಪ್ಸ್, ನಾನ್ ಸ್ಟಿರಾಯ್ಡ್ ಡ್ರಾಪ್ಸ್ ಇರುತ್ತೆ. ಇದು ನಮ್ಮ ಬಾವು ಮತ್ತೆ ನೋವನ್ನ ಕಡಿಮೆ ಮಾಡೋ ಉದ್ದೇಶದಿಂದ ಕೊಡುವಂತದ್ದು. ಬೆಳಕನ್ನ ಆಲ್ಟರ್ ಮಾಡ್ಕೊಂಡು ಕಣ್ಣು ಕಮ್ಮಿ ಮಾಡಕ್ಕೆ ಇನ್ನೊಂಥರ ಡ್ರಾಪ್ಸ್ ಇರುತ್ತೆ. ಸೊ ಈ ರೀತಿ ನಾವು 3 to 4 ಡ್ರಾಪ್ಸ್ ನ ನಾವು ಬಳಸುವಂತದ್ದು ಪದ್ಧತಿ.